ಇವತ್ತು ಪ್ರೆಸ್ ಮೀಟ್ ಕರೆದಿದ್ದ ಉದ್ದೇಶನ ನಮ್ಮ ಅಧ್ಯಕ್ಷರಾಗಲಿ ಮತ್ತು ನಮ್ಮ ಶ್ರೀ ಶೈಲಪ್ಪಗಳು ಹೇಳಿದರು. ಇದು ಉದ್ದೇಶ ಹೇಳಿದಂದ್ರೆ ನಿನ್ನೆ ಏನೊಂದು DCC ಬ್ಯಾಂಕದ ನೌಕರದ ಏನೋ ಘಟನೆ ಆಗೈತಿ. ಅದು ಲೋಕಲ್ ನಮ್ಮ ನಿರ್ದೇಶಕರಾದಂಥ ಲಕ್ಷ್ಮಣ ಸವದಿ ಅವ್ರ ಮನೆಯಲ್ಲಿ ಆಗೈತಿ. ಅದಕ್ಕೆ ಅವ್ರು ಕೆಲವೊಂದು ನನ್ನವರು ಲಕ್ಷ್ಮಣ ಸವದಿ ಅವ್ರ ಪುತ್ರ ಬಡಿದ್ರು ಅಂತೇಳಿ ಅವ್ರು ಹೇಳ್ತಾರೆ. ಸಾವುಕಾರ ಆ ರೀತಿನ ಯಾವುದೂ ಮಾಡಿಲ್ಲ, ಅವ್ರು ನನ್ನ ನೀವು ಹೊರಗೆ ರೂಪ ಅಂತೇಳಿ ಅಂದರೆ ಘಟನೆ ಬೇರೆ ಬೇರೆ ರೂಪ ಹೇಳೋದ್ರಿಂದ ಅದ್ರ ಜೊತೆಗಿನ ಅಲ್ಲೇ ನಮ್ಮ ಕಾರ್ಯನಿರ್ವಹಿಸೋದಂಥ ನಮ್ಮೂರವ್ರನ್ನ ಚೇತನ್ ದವ ಇರ್ಬೋದು, ಮಾಯಾ ಪಡಗಲಿ ಅವರು, ಆಮೇಲೆ ಇನ್ನೊಬ್ಬರು ನಮ್ಮ ಐಳಿಯವರು, ಅವರು ಸ್ಟಾಪ್ ಅದಾರ. ಅವರು ನಮ್ಮ ಸಮಾಜದವ್ರ. ಇವು ಕೆರೆಯನ್ನವರು ನಮ್ಮ ಸಮಾಜದವ. ಕೆರೆಯನ್ನವ್ರನ್ನ ಆಗಿತ್ತಂದ್ರೆ ಸಾವುಕಾರ ಬಡದ್ರು ಖಂಡನೀಯ, ಬೇರೆದವ್ರು ಯಾರ ಬಡದ್ರು ಖಂಡನೀಯ. ಯಾವ ವ್ಯಕ್ತಿನ ಯಾರು ಬಡ್ಲಿಕ್ಕೆ ಮಾಡೋಕೆ ಯಾರಿಗೆ ಅಧಿಕಾರ ಇಲ್ಲ. ಅದು ಸತ್ಯಾಸತ್ಯ ಆದ್ಮೇಲೆ ಸಾವುಕಾರ ಬಡದ್ರು ಸಹಿತ ಅದನ್ನು ಖಂಡನೆ ಮಾಡ್ತೀವಿ. ಇವತ್ತು ಯಾರ ಬಡದ್ರು ಸಹಿತ ಖಂಡನೆ, ಯಾರ ವ್ಯಕ್ತಿನ ಯಾರ ನಾವು ಮಾಡ್ತಂದ್ರೆ ಖಂಡನೆನ. ಅದೇನು ಯಾರದನ್ನು ಒಪ್ಕೊಳ್ಳುವಂಥ ಸಮಾಜದವಿರಲಿ, ಬೇರೆ ಸಮಾಜದವಿರಲಿ. ಆದರೆ ಇದ್ರ ಮಧ್ಯದಲ್ಲಿ ಏನಾಗಿತ್ತು ಈಗ ಈ ವಿಷಯಾಂತರ ಏನಾಗಿತ್ತು ಅಂದ್ರೆ, ಸತ್ಯಪ್ಪ ಭಾಗ್ಯನವರವರ ಸಮಾಜದ ನನ್ನ ಜೊತೆ ಐತಿ, ಅವ್ನು ಹಿಂದೆ 18ರಾಗೂ ಅವ್ರನ್ನ ಸೋಲಿಸೀನಿ, ಮುಂದೂ ಸೋಲಿಸೋದು ಗೆಲ್ಲಿಸೋದು ಅವ್ರ ವೈಯಕ್ತಿಕ ವಿಚಾರ. ಸಮಾಜ ತಗೊಂಡು ಯಾರು ಸೋಲಿಸೋಕೆ ಸಾಧ್ಯ ಇಲ್ಲ, ಯಾರನ್ನ ಗೆಲ್ಸೋಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಸಮಾಜನೂ ಎಲ್ಲ ನಮ್ಮ ಕೈಯಾಗೂ ಇರೋಂಗಿಲ್ಲ. ಇಲೆಕ್ಷನ್ ಬಂದಾಗ ಅವ್ರನ್ನ ಸೋಲಿಸೋದು ಅವ್ರು ಮಾಡಲಿ, ಅದಕ್ಕೆ ನಮ್ಮದೇನು. ಯಾಕಂದ್ರೆ ಅವ್ರ ಸಮಾಜದವ್ರು ಅದಾರ, ಅವರು ಆ ಸಮಾಜದಾಗ ಎಲ್ಲಿದ್ದಾರೆ, ಯಾರ ಜೊತೆ ಅದಾರ ಅವ್ರು ಬೆಳೀಲಿ. ಅದಕ್ಕಾದ್ರೆ ಸಮಾಜನ ತಗೊಂಡ ಇನ್ನೊಬ್ಬರು ತೇಜವೇದಿ ಬಡದವ್ರು ವೈಯಕ್ತಿಕ ಮಾಡುವು ಬೇಯ್ದು ಆಗ್ಬಾರ್ದು. ವೈಯಕ್ತಿಕ ಅವ್ರ ಲಕ್ಷ್ಮಣ ಸವದಿನಿ ಬೇಲಿ, ಅವ್ರ ಮಗನೂ ಬೇಲಿ ಆ್ಯಸ್ ಎ ಸತ್ಯಪ್ಪ ಭಾಗ್ಯನವರಾಗಿ. ಅದ್ರ ಬಿಟ್ಟು ಹಾಲ್ಮ ಸಮಾಜದವ್ರು ಎಲ್ಲರೂ ಕೂಡಿ ಅವ್ರನ್ನ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ತನ್ನದು ತಪ್ಪಾಕತಿ. ಅದನ್ನ ಇಲ್ಲಿಗೆ ಅವ್ರು ನಿಲ್ಲಿಸ್ಬೇಕು. ಅವೊಬ್ಬ ಅಲ್ಲ, ಯಾರೂ ಸಮಾಜದವ್ರು ಮಾತಾಡೋ ಸಹಿತ ಅದು ತಪ್ಪ, ಅದನ್ನು ಖಂಡನೆ ಮಾಡ್ಬೇಕಾಕತಿ. ಅದ್ರ ಮುಂದಿನ ನಿರ್ಮಾಣದೊಳಗೆ ಅದೇನು ಸತ್ಯಾಸತ್ಯತೆ ಬರ್ತೈತಿ, ಸತ್ಯ ಆಗಿ ಅದೆಲ್ಲ ಲಕ್ಷ್ಮಣ ಸವದಿಯವ್ರನ್ನ ಬಡದವರು, ಅವ್ರ ಮಗನ ಬಡದಾನ ಅಂತ ಬಂದ್ರೂ ಅದನ್ನು ಸಹಿತ ನಾವು ಖಂಡನೆ ಮಾಡಿ ಅದ್ರ ಬಗ್ಗೆ ಉಗ್ರ ಹೋರಾಟನೂ ಮಾಡ್ತೀವಿ ನಾವು. ಅದಕ್ಕೆ ನಿನ್ನ ಸರಿಯಂಗಿಲ್ಲ. ಯಾಕಂದ್ರೆ ಇದು ಯಾವುದೇ ವ್ಯಕ್ತಿಗೆ ಅಲ್ಲ, ಸಮಾಜ ದೊಡ್ಡದ. ಸಮಾಜದಾಗ ವ್ಯಕ್ತಿ ಇರ್ತಾನೆ. ಅದಕ್ಕೆ ಸಮಾಜ ಅವ್ರ ಜೊತೆ ಹೇಳ್ತೀಗ ಅವ್ರ ಯಾಕಂದ್ರೆ ಅವ್ರು ಬೇಕಾದವ್ರು ಯಾರು ಸೌದಿಯವ್ರ ಜೊತೆ ಯಾರು ಬೇಕೋ ಅವ್ರ ಜೊತೆ ನಾವೆಲ್ಲ ಅವ್ರ ಜೊತೆ ಇದೀವಿ. ಇನ್ನು ಅವ್ರು ಯಾರು ಬೇಡದವ್ರು ಮತ್ತು ಬೇರೆದವ್ರ ಜೊತೆ ಇರ್ತಾರೆ. ನೀವು ರಾಜಕಾರಣ ಮಾಡಿರಿ, ಅದರ ಸಮಾಜವನ್ನು ರಾಜಕಾರಣಕ್ಕೆ ತರಬೇಕು. ನೀವು ಯಾರ್ಯಾರ ಜೊತೆ ಇದ್ದೀರಿ ಕೂಡಿ ಅವ್ರವ್ರು ರಾಜಕಾರಣ ಮಾಡಿರಿ, ಇಲ್ಲಿ ಬೆಳೀರಿ ನೀವು. ಅದ್ರ ಇನ್ನೊಬ್ರು ನಾವು ಅವ್ರನ್ನ ಬೇಯ್ದು ಅವ್ರು ಇದರಿಂದ ಸಮಾಜಕ್ಕೆ ಏನು ಇದರಿಂದ ಉಪಯೋಗ ಏನಾಗೋದಿಲ್ಲ. ಯಾಕಂದ್ರೆ ತಮ್ಮ ಕೆಲಸ ಕಾರ್ಯಗಳಿಗೆ ಸಮಾಜದವ್ರು ತಮ್ಮ ಬೇಲೆಯಲ್ಲಿ ಬೇಕಾದ್ರು ಶಾಸಕರ ಹತ್ರ ಇರ್ತಾರೆ. ಈ ಸಮಾಜ ಬಂದಾಗ ಅವ್ರಿಗೆ ಅಡಚಣೆ ಆಗುತ್ತೆ. ಅದಕ್ಕಿಂತ ಯಾರು ಮುಂದಿನ ನಿರ್ಮಾಣದಾಗ ಮಾಡಬಾರಂತೇಳಿ ಇವತ್ತು ನಾವೆಲ್ಲ ಕಮಿಟಿಯವ್ರು ನಿರ್ಣಯ ತಗೊಂಡಿವು. ನಿಮ್ಗೆ ಏನಾದರೂ ಅನ್ಯಾಯ ಆಗಿದ್ರೆ ಸಮಾಜಕ್ಕೆ ತಿಳಿಸ್ರಿ, ಎಲ್ಲರೂ ಕೂಡ ಹೋರಾಟ ಮಾಡೋಣ. ಅವ್ರ ಮ್ಯಾಗ ಏನು ಕ್ರಮ ತಗೊಳಕ್ಕೆ ಸಾಧ್ಯತೆ ಅದನ್ನು ಮಾಡೋಣ.